ನೀವು ಇದನ್ನು ಯಾವ ರೀತಿ ನೋಡ್ತಾ ಇದ್ದೀರಿ ನಾಗರಾಜ್? ಜಯಪ್ರಕಾಶ್, ಏನು ಈ ಒಂದು ಪ್ರಕರಣದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಮತ್ತೆ ಅವರ ಪತ್ನಿಗೆ ಕ್ಲೀನ್ ಚಿಟ್ ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಬಹುತೇಕ ನಿಶ್ಚಿತ, ಮತ್ತೆ ಇದರಲ್ಲಿ ವಿಶೇಷತೆ ಏನಿಲ್ಲ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಮೇಲೆ ಇರತಕ್ಕಂಥ ಆರೋಪ ಒಬ್ಬ ಸಾರ್ವಜನಿಕ ಅಧಿಕಾರಿ ಅಥವಾ ಸಾರ್ವಜನಿಕ ಹುದ್ದೆಯಲ್ಲಿ ಇಟ್ಕೊಂಡು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತೇಳಿ PC ಆಕ್ಟ್ ಅಲ್ಲಿ ಇದು ರುಜು ಆದ್ರೆ 3 ವರ್ಷ ಶಿಕ್ಷೆ ಆಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯ, ಯಾಕೆ ಇದು ವಿಶೇಷ ಅಲ್ಲ, ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಗುತ್ತೆ ಅಂತಂದ್ರೆ 3 ವರ್ಷ ಸಿದ್ದರಾಮಯ್ಯ ಇದನ್ನ ಇನ್ಫ್ಲೂಯೆನ್ಸ್ ಮಾಡಿದ್ದಾರೋ ಅಂತೇಳಿ ಏನು ಈ ಮೂಡಾ ಸೈಟ್ ಅಲ್ಲಿ ಅವ್ರಿಗೆ ಸೈಟ್ ಅಲಾಟ್ ಮಾಡಿರೋರಾಗ್ಲಿ ಅಥವಾ ಸೈಟ್ ಕನ್ವರ್ಸೇಷನ್ ಮಾಡಿರ್ತಕ್ಕಂಥವ್ರಾಗ್ಲಿ, ಇವ್ರು ಯಾರಾದ್ರೂ ಸಿಎಂ ಸಿದ್ದರಾಮಯ್ಯ ನಮ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಹೇಳಿಕೆ ಕೊಡಬೇಕು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಕೊಡಬೇಕು. 25 ವರ್ಷದ ಪ್ರೋಸೆಸ್ ಅಲ್ಲಿ ಎಲ್ಲೂ ಸಹ ಸಿದ್ದರಾಮಯ್ಯ ಅವರು ಇಂಥವ್ರ ಜೊತೆ ಮಾತಾಡಿದ್ರು ಅಂತೇಳಿ ಹೇಳಿಕೆ ಕೊಡೋದಿರ್ಲಿ, ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಕೊಡೋದಕ್ಕೆ ಆಗೋದಿಲ್ಲ ಅಂತೇಳಿ ತನಿಖಾಧಿಕಾರಿಗಳಿಗೂ ಗೊತ್ತಿತ್ತು, ಎಲ್ರಿಗೂ ಗೊತ್ತಿತ್ತು. ಹೀಗಾಗಿ ಇದರಲ್ಲಿ ಕ್ಲೀನ್ ಚಿಟ್ ಸಿಗೋದು ಬಹುತೇಕ ನಿಶ್ಚಿತ ಅಂತೇಳಿ ಮೊದಲಿಂದನೂ ಇತ್ತು, ಅದು ಆಗುತ್ತೆ ಕೂಡ. ಈಗ 26ನೇ ತಾರೀಕು ಕೋರ್ಟ್ಗೆ ಒಂದು ವರದಿಯನ್ನು ಒಂದು ದಿನ ಮುಂಚಿತವಾಗಿ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು, ಇಲ್ಲಿವರೆಗೂ ಏನು ತನಿಖೆ ಆಗಿದೆ ಅಂತೇಳಿ. ಅದಾದ ಬಳಿಕ 27ನೇ ತಾರೀಕು ಹೈಕೋರ್ಟ್ ಇದನ್ನ CBIಗೆ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡುತ್ತೆ. ಒಂದು ವೇಳೆ ಲೋಕಾಯುಕ್ತ ಸಲ್ಲಿಸಿರ್ತಕ್ಕಂಥ ತನಿಖೆಯಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದ್ರೆ ಕೋರ್ಟ್ ಅದನ್ನ ಪರಿಗಣಿಸಿದ್ರೆ CBIಗೆ ಕೊಡುತ್ತೆ. ಇಲ್ಲಾಂತಂದ್ರೆ ಏನು ಯಥಾ ಪ್ರಕಾರ 28ನೇ ತಾರೀಕು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಲೋಕಾಯುಕ್ತ ಪೊಲೀಸರು ವರದಿಯನ್ನು ಸಲ್ಲಿಕೆ ಮಾಡಬೇಕು, ಅದನ್ನ ಸಲ್ಲಿಕೆ ಮಾಡುವಂಥದ್ದು. ಈ ಒಂದು PC ಆಕ್ಟ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಆರೋಪ ಏನು ಸಿದ್ದರಾಮಯ್ಯ ಮೇಲೆ ಬಂದಿದೆ, ಇದನ್ನ ರುಜು ಮಾಡ್ಬೇಕಂತಂದ್ರೆ ಅಧಿಕಾರಿಗಳು ಹೇಳ್ಬೇಕು. ಅಧಿಕಾರಿಗಳು ಮಾತ್ರ ಹೇಳ್ಬಿಟ್ರೆ ಸಾಕಾಗಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಫೋನ್ ಮಾಡಿ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಅನ್ನೋದಕ್ಕೆ ದಾಖಲೆಗಳನ್ನು ಕೊಡಬೇಕು. ಸಿದ್ದರಾಮಯ್ಯ ಫೋನೇ ಯೂಸ್ ಮಾಡಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಫೋನ್ ಮಾಡಿದ್ರು ಅಂತ ಹೇಳಕ್ಕಾಗಲ್ಲ. ಜೊತೆಗೆ ಅವ್ರಿಗೆ ಅಧಿಕಾರಿಗಳು ಏನಿರ್ತಾರೆ ಅವ್ರಿಗೆ ಸಂಬಂಧಪಟ್ಟ ಅಥಾರಿಟಿ ಆಗಿರ್ಬೇಕು ಸಿದ್ದರಾಮಯ್ಯ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಥ್ಯಾಂಕ್ ಯು ನಾಗರಾಜ್, ನಾನು ಭಾಳ ಸುಲಭವಾಗಿ ಹೇಳೋದನ್ನ ಭಾಳ ಅಂದರೆ ಅಂದರೆ ಕಾನೂನು ಯಾವ ರೀತಿ ನೋಡುತ್ತೆ ಅನ್ನೋದನ್ನ, ಯಾಕಂದ್ರೆ ಕ್ರೈಮ್ ರಿಪೋರ್ಟಿಂಗ್ ಅಲ್ವಾ, ಕೋರ್ಟ್ ರಿಪೋರ್ಟಿಂಗ್ ಅಲ್ವಾ, ಕೋರ್ಟ್ ಯಾವ ಥರ ನೋಡುತ್ತೆ ಅಂತ ನಾನು ಅದನ್ನು ಭಾಳ ಸುಲಭವಾಗಿ ಹೇಳಿದೆ. ಅಂದರೆ ಹೋಗಿರ್ತಾರೆ, DC ನೋಡಿರ್ತಾರೆ, ಸಿದ್ದರಾಮಯ್ಯನವ್ರ ಕಡೆ ಗೊತ್ತಿರುತ್ತೆ, ಬಂದಿದ್ದಾರೆ. ಹೌದು, ಹಂಗೂ ಆಗಿರ್ಬೋದು. ಅವ್ರು ಹೇಳಲೇಬೇಕು ಅಂತ ಏನಿಲ್ಲ, ಫೇಸ್ ನೋಡಿದ್ರೆ ಸಾಕು. ಆಗ ಸಿದ್ದರಾಮಯ್ಯ ಅವರು ನಿಮ್ಮ ನೋಡಿ, ಅದಕ್ಕೆ ನಾನೇನು ಮಾಡ್ಲಿಕ್ಕಾಗುತ್ತೆ? ನಾನು ಹೇಳಿದ್ದೆ, ಅವ್ರು ಮಾಡ್ಕೊಟ್ಟಿದ್ದಾರೆ. ನಾನು ಹೇಳಿದ್ನೇನ್ರಿ, ಒಂದು ವೇಳೆ ಅಧಿಕಾರಿ ಮಾಡಿದ್ರೆ ತಪ್ಪಲ್ವ? ನೀವು ಇದನ್ನ ಯಾವ ರೀತಿ ನೋಡ್ತಾ ಇದ್ದೀರಿ ನಾಗರಾಜ್? ಜಯಪ್ರಕಾಶ್, ಏನು ಈ ಒಂದು ಪ್ರಕರಣದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಮತ್ತೆ ಅವರ ಪತ್ನಿಗೆ ಕ್ಲೀನ್ ಚಿಟ್ ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಬಹುತೇಕ ನಿಶ್ಚಿತ, ಮತ್ತೆ ಇದರಲ್ಲಿ ವಿಶೇಷತೆ ಏನಿಲ್ಲ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಮೇಲೆ ಇರತಕ್ಕಂಥ ಆರೋಪ ಒಬ್ಬ ಸಾರ್ವಜನಿಕ ಅಧಿಕಾರಿ ಅಥವಾ ಸಾರ್ವಜನಿಕ ಹುದ್ದೆಯಲ್ಲಿ ಇಟ್ಕೊಂಡು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತೇಳಿ PC ಆಕ್ಟ್ ಅಲ್ಲಿ ಇದು ರುಜು ಆದ್ರೆ 3 ವರ್ಷ ಶಿಕ್ಷೆ ಆಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯ, ಯಾಕೆ ಇದು ವಿಶೇಷ ಅಲ್ಲ, ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಗುತ್ತೆ ಅಂತಂದ್ರೆ 3 ವರ್ಷ ಸಿದ್ದರಾಮಯ್ಯ ಇದನ್ನ ಇನ್ಫ್ಲೂಯೆನ್ಸ್ ಮಾಡಿದ್ದಾರೋ ಅಂತೇಳಿ ಏನು ಈ ಮೂಡಾ ಸೈಟ್ ಅಲ್ಲಿ ಅವ್ರಿಗೆ ಸೈಟ್ ಅಲಾಟ್ ಮಾಡಿರೋರಾಗ್ಲಿ ಅಥವಾ ಸೈಟ್ ಕನ್ವರ್ಸೇಷನ್ ಮಾಡಿರ್ತಕ್ಕಂಥವ್ರಾಗ್ಲಿ, ಇವ್ರು ಯಾರಾದ್ರೂ ಸಿಎಂ ಸಿದ್ದರಾಮಯ್ಯ ನಮ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಹೇಳಿಕೆ ಕೊಡಬೇಕು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಕೊಡಬೇಕು. 25 ವರ್ಷದ ಪ್ರೋಸೆಸ್ ಅಲ್ಲಿ ಎಲ್ಲೂ ಸಹ ಸಿದ್ದರಾಮಯ್ಯ ಅವರು ಇಂಥವ್ರ ಜೊತೆ ಮಾತಾಡಿದ್ರು ಅಂತೇಳಿ ಹೇಳಿಕೆ ಕೊಡೋದಿರ್ಲಿ, ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಕೊಡೋದಕ್ಕೆ ಆಗೋದಿಲ್ಲ ಅಂತೇಳಿ ತನಿಖಾಧಿಕಾರಿಗಳಿಗೂ ಗೊತ್ತಿತ್ತು, ಎಲ್ರಿಗೂ ಗೊತ್ತಿತ್ತು. ಹೀಗಾಗಿ ಇದರಲ್ಲಿ ಕ್ಲೀನ್ ಚಿಟ್ ಸಿಗೋದು ಬಹುತೇಕ ನಿಶ್ಚಿತ ಅಂತೇಳಿ ಮೊದಲಿಂದನೂ ಇತ್ತು, ಅದು ಆಗುತ್ತೆ ಕೂಡ. ಈಗ 26ನೇ ತಾರೀಕು ಕೋರ್ಟ್ಗೆ ಒಂದು ವರದಿಯನ್ನು ಒಂದು ದಿನ ಮುಂಚಿತವಾಗಿ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು, ಇಲ್ಲಿವರೆಗೂ ಏನು ತನಿಖೆ ಆಗಿದೆ ಅಂತೇಳಿ. ಅದಾದ ಬಳಿಕ 27ನೇ ತಾರೀಕು ಹೈಕೋರ್ಟ್ ಇದನ್ನ CBIಗೆ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡುತ್ತೆ. ಒಂದು ವೇಳೆ ಲೋಕಾಯುಕ್ತ ಸಲ್ಲಿಸಿರ್ತಕ್ಕಂಥ ತನಿಖೆಯಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದ್ರೆ ಕೋರ್ಟ್ ಅದನ್ನ ಪರಿಗಣಿಸಿದ್ರೆ CBIಗೆ ಕೊಡುತ್ತೆ. ಇಲ್ಲಾಂತಂದ್ರೆ ಏನು ಯಥಾ ಪ್ರಕಾರ 28ನೇ ತಾರೀಕು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಲೋಕಾಯುಕ್ತ ಪೊಲೀಸರು ವರದಿಯನ್ನು ಸಲ್ಲಿಕೆ ಮಾಡಬೇಕು, ಅದನ್ನ ಸಲ್ಲಿಕೆ ಮಾಡುವಂಥದ್ದು. ಈ ಒಂದು PC ಆಕ್ಟ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಆರೋಪ ಏನು ಸಿದ್ದರಾಮಯ್ಯ ಮೇಲೆ ಬಂದಿದೆ, ಇದನ್ನ ರುಜು ಮಾಡ್ಬೇಕಂತಂದ್ರೆ ಅಧಿಕಾರಿಗಳು ಹೇಳ್ಬೇಕು. ಅಧಿಕಾರಿಗಳು ಮಾತ್ರ ಹೇಳ್ಬಿಟ್ರೆ ಸಾಕಾಗಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಫೋನ್ ಮಾಡಿ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಅನ್ನೋದಕ್ಕೆ ದಾಖಲೆಗಳನ್ನು ಕೊಡಬೇಕು. ಸಿದ್ದರಾಮಯ್ಯ ಫೋನೇ ಯೂಸ್ ಮಾಡಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಫೋನ್ ಮಾಡಿದ್ರು ಅಂತ ಹೇಳಕ್ಕಾಗಲ್ಲ. ಜೊತೆಗೆ ಅವ್ರಿಗೆ ಅಧಿಕಾರಿಗಳು ಏನಿರ್ತಾರೆ ಅವ್ರಿಗೆ ಸಂಬಂಧಪಟ್ಟ ಅಥಾರಿಟಿ ಆಗಿರ್ಬೇಕು ಸಿದ್ದರಾಮಯ್ಯ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಥ್ಯಾಂಕ್ ಯು ನಾಗರಾಜ್, ನಾನು ಭಾಳ ಸುಲಭವಾಗಿ ಹೇಳೋದನ್ನ ಭಾಳ ಅಂದರೆ ಅಂದರೆ ಕಾನೂನು ಯಾವ ರೀತಿ ನೋಡುತ್ತೆ ಅನ್ನೋದನ್ನ, ಯಾಕಂದ್ರೆ ಕ್ರೈಮ್ ರಿಪೋರ್ಟಿಂಗ್ ಅಲ್ವಾ, ಕೋರ್ಟ್ ರಿಪೋರ್ಟಿಂಗ್ ಅಲ್ವಾ, ಕೋರ್ಟ್ ಯಾವ ಥರ ನೋಡುತ್ತೆ ಅಂತ ನಾನು ಅದನ್ನು ಭಾಳ ಸುಲಭವಾಗಿ ಹೇಳಿದೆ. ಅಂದರೆ ಹೋಗಿರ್ತಾರೆ,
ಡಿ ಸಿ ನೋಡ್ತಾರೆ ಇವ್ರು ಸಿದ್ದರಾಮಯ್ಯನವ್ರ ಕಡೆ ಅಲ್ವಾ? ಗೊತ್ತಿರುತ್ತೆ, ಅವ್ರ ನಾಲ್ಕೈದು ಮಾಮ ಸಲ ಇದ್ದ? ನೋಡಿ ಹಾ. ಬಂದಾರೆ. ಹೌದು, ಹಂಗೂ ಆಗಿರ್ಬೋದು. ಅವ್ರು ಹೇಳಲೇಬೇಕು ಅಂತ ಏನಿಲ್ಲ, ಫೇಸ್ ನೋಡಿದ್ರೆ ಸಾಕು. ಆಗ ಸಿದ್ದರಾಮಯ್ಯ ಅವರು ನಿಮ್ಮ ನೋಡಿ, ಅದಕ್ಕೆ ನಾನೇನು ಮಾಡ್ಲಿಕ್ಕಾಗಲ್ಲ. ಹಾ ಹಾ ಹಾ. ನಾನು ಹೇಳಿದ್ನ, ಅವ್ರು ಮಾಡ್ಕೊಟ್ಟಿದ್ದಾರೆ. ನಾನು ಹೇಳಿದ್ನೇನ್ರಿ, ಒಂದು ವೇಳೆ ಅಧಿಕಾರಿ ಮಾಡಿದ್ರೆ ತಪ್ಪಲ್ವ? ನೀವು ಇದನ್ನ ಯಾವ ರೀತಿ ನೋಡ್ತಾ ಇದ್ರಿ ನಾಗರಾಜ್? ಜಯಪ್ರಕಾಶ್, ಏನು ಈ ಒಂದು ಪ್ರಕರಣದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಮತ್ತೆ ಅವರ ಪತ್ನಿಗೆ ಕ್ಲೀನ್ ಚಿಟ್ ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಬಹುತೇಕ ನಿಶ್ಚಿತ, ಮತ್ತೆ ಇದರಲ್ಲಿ ವಿಶೇಷತೆ ಏನಿಲ್ಲ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಮೇಲೆ ಇರತಕ್ಕಂಥ ಆರೋಪ ಒಬ್ಬ ಸಾರ್ವಜನಿಕ ಅಧಿಕಾರಿ ಅಥವಾ ಸಾರ್ವಜನಿಕ ಹುದ್ದೆಯಲ್ಲಿ ಇಟ್ಕೊಂಡು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತೇಳಿ PC ಆಕ್ಟ್ ಅಲ್ಲಿ ಇದು ರುಜು ಆದ್ರೆ 3 ವರ್ಷ ಶಿಕ್ಷೆ ಆಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯ, ಯಾಕೆ ಇದು ವಿಶೇಷ ಅಲ್ಲ, ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಗುತ್ತೆ ಅಂತಂದ್ರೆ 3 ವರ್ಷ ಸಿದ್ದರಾಮಯ್ಯ ಇದನ್ನ ಇನ್ಫ್ಲೂಯೆನ್ಸ್ ಮಾಡಿದ್ದಾರೋ ಅಂತೇಳಿ ಏನು ಈ ಮೂಡಾ ಸೈಟ್ ಅಲ್ಲಿ ಅವ್ರಿಗೆ ಸೈಟ್ ಅಲಾಟ್ ಮಾಡಿರೋರಾಗ್ಲಿ ಅಥವಾ ಸೈಟ್ ಕನ್ವರ್ಸೇಷನ್ ಮಾಡಿರ್ತಕ್ಕಂಥವ್ರಾಗ್ಲಿ, ಇವ್ರು ಯಾರಾದ್ರೂ ಸಿಎಂ ಸಿದ್ದರಾಮಯ್ಯ ನಮ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಹೇಳಿಕೆ ಕೊಡಬೇಕು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಕೊಡಬೇಕು. 25 ವರ್ಷದ ಪ್ರೋಸೆಸ್ ಅಲ್ಲಿ ಎಲ್ಲೂ ಸಹ ಸಿದ್ದರಾಮಯ್ಯ ಅವರು ಇಂಥವ್ರ ಜೊತೆ ಮಾತಾಡಿದ್ರು ಅಂತೇಳಿ ಹೇಳಿಕೆ ಕೊಡೋದಿರ್ಲಿ, ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಕೊಡೋದಕ್ಕೆ ಆಗೋದಿಲ್ಲ ಅಂತೇಳಿ ತನಿಖಾಧಿಕಾರಿಗಳಿಗೂ ಗೊತ್ತಿತ್ತು, ಎಲ್ರಿಗೂ ಗೊತ್ತಿತ್ತು. ಹೀಗಾಗಿ ಇದರಲ್ಲಿ ಕ್ಲೀನ್ ಚಿಟ್ ಸಿಗೋದು ಬಹುತೇಕ ನಿಶ್ಚಿತ ಅಂತೇಳಿ ಮೊದಲಿಂದನೂ ಇತ್ತು, ಅದು ಆಗುತ್ತೆ ಕೂಡ. ಈಗ 26ನೇ ತಾರೀಕು ಕೋರ್ಟ್ಗೆ ಒಂದು ವರದಿಯನ್ನು ಒಂದು ದಿನ ಮುಂಚಿತವಾಗಿ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು, ಇಲ್ಲಿವರೆಗೂ ಏನು ತನಿಖೆ ಆಗಿದೆ ಅಂತೇಳಿ. ಅದಾದ ಬಳಿಕ 27ನೇ ತಾರೀಕು ಹೈಕೋರ್ಟ್ ಇದನ್ನ CBIಗೆ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡುತ್ತೆ. ಒಂದು ವೇಳೆ ಲೋಕಾಯುಕ್ತ ಸಲ್ಲಿಸಿರ್ತಕ್ಕಂಥ ತನಿಖೆಯಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದ್ರೆ ಕೋರ್ಟ್ ಅದನ್ನ ಪರಿಗಣಿಸಿದ್ರೆ CBIಗೆ ಕೊಡುತ್ತೆ. ಇಲ್ಲಾಂತಂದ್ರೆ ಏನು ಯಥಾ ಪ್ರಕಾರ 28ನೇ ತಾರೀಕು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಲೋಕಾಯುಕ್ತ ಪೊಲೀಸರು ವರದಿಯನ್ನು ಸಲ್ಲಿಕೆ ಮಾಡಬೇಕು, ಅದನ್ನ ಸಲ್ಲಿಕೆ ಮಾಡುವಂಥದ್ದು. ಈ ಒಂದು PC ಆಕ್ಟ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಆರೋಪ ಏನು ಸಿದ್ದರಾಮಯ್ಯ ಮೇಲೆ ಬಂದಿದೆ, ಇದನ್ನ ರುಜು ಮಾಡ್ಬೇಕಂತಂದ್ರೆ ಅಧಿಕಾರಿಗಳು ಹೇಳ್ಬೇಕು. ಅಧಿಕಾರಿಗಳು ಮಾತ್ರ ಹೇಳ್ಬಿಟ್ರೆ ಸಾಕಾಗಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಫೋನ್ ಮಾಡಿ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಅನ್ನೋದಕ್ಕೆ ದಾಖಲೆಗಳನ್ನು ಕೊಡಬೇಕು. ಸಿದ್ದರಾಮಯ್ಯ ಫೋನೇ ಯೂಸ್ ಮಾಡಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಫೋನ್ ಮಾಡಿದ್ರು ಅಂತ ಹೇಳಕ್ಕಾಗಲ್ಲ. ಜೊತೆಗೆ ಅವ್ರಿಗೆ ಅಧಿಕಾರಿಗಳು ಏನಿರ್ತಾರೆ ಅವ್ರಿಗೆ ಸಂಬಂಧಪಟ್ಟ ಅಥಾರಿಟಿ ಆಗಿರ್ಬೇಕು ಸಿದ್ದರಾಮಯ್ಯ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಥ್ಯಾಂಕ್ ಯು ನಾಗರಾಜ್. ನಾನು ಬಹಳ ಸುಲಭವಾಗಿ ಹೇಳೋದನ್ನ ಬಹಳ ಅಂದ್ರೆ ಅಂದ್ರೆ ಕಾನೂನು ಯಾವ ರೀತಿ ನೋಡುತ್ತೆ ಅನ್ನೋದನ್ನ, ಯಾಕಂದ್ರೆ ಕ್ರೈಮ್ ರಿಪೋರ್ಟಿಂಗ್ ಅಲ್ವಾ, ಕೋರ್ಟ್ ರಿಪೋರ್ಟಿಂಗ್ ಅಲ್ವಾ, ಕೋರ್ಟ್ ಯಾವ ತರ ನೋಡುತ್ತೆ ಅಂತ ನಾನು ಅದನ್ನು ಬಹಳ ಸುಲಭವಾಗಿ ಹೇಳಿದೆ. ಅಂದ್ರೆ ಹೋಗಿರ್ತಾರೆ, DC ನೋಡ್ತಾರೆ, ಇವ್ರು ಸಿದ್ದರಾಮಯ್ಯನವ್ರ ಕಡೆ ಅಲ್ವಾ? ಗೊತ್ತಿರುತ್ತೆ, ಅವ್ರ ಮಾಮ ನಾಲ್ಕೈದು ಇದ್ದ? ಸಲ ನೋಡಿ ಬಂದಾರೆ. ಹೌದು, ಹಂಗೂ ಆಗಿರ್ಬೋದು. ಅವ್ರು ಹೇಳಲೇಬೇಕು ಅಂತ ಏನಿಲ್ಲ, ಫೇಸ್ ನೋಡಿದ್ರೆ ಸಾಕು. ಆಗ ಸಿದ್ದರಾಮಯ್ಯ ಅವರು ನಿಮ್ಮ ನೋಡಿ, ಅದಕ್ಕೆ ನಾನೇನು ಮಾಡ್ಲಿಕ್ಕಾಗಲ್ಲ. ಹಾ ಹಾ ಹಾ. ನಾನು ಹೇಳಿದ್ನ, ಅವ್ರು ಮಾಡ್ಕೊಟ್ಟಿದ್ದಾರೆ. ನಾನು ಹೇಳಿದ್ನೇನ್ರಿ, ಒಂದು ವೇಳೆ ಅಧಿಕಾರಿ ಮಾಡಿದ್ರೆ ತಪ್ಪಲ್ವ? ನೀವು ಇದನ್ನ ಯಾವ ರೀತಿ ನೋಡ್ತಾ ಇದ್ರಿ ನಾಗರಾಜ್? ಜಯಪ್ರಕಾಶ್, ಏನು ಈ ಒಂದು ಪ್ರಕರಣದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಮತ್ತೆ ಅವರ ಪತ್ನಿಗೆ ಕ್ಲೀನ್ ಚಿಟ್ ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಬಹುತೇಕ ನಿಶ್ಚಿತ, ಮತ್ತೆ ಇದರಲ್ಲಿ ವಿಶೇಷತೆ ಏನಿಲ್ಲ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಮೇಲೆ ಇರತಕ್ಕಂಥ ಆರೋಪ ಒಬ್ಬ ಸಾರ್ವಜನಿಕ ಅಧಿಕಾರಿ ಅಥವಾ ಸಾರ್ವಜನಿಕ ಹುದ್ದೆಯಲ್ಲಿ ಇಟ್ಕೊಂಡು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತೇಳಿ PC ಆಕ್ಟ್ ಅಲ್ಲಿ ಇದು ರುಜು ಆದ್ರೆ 3 ವರ್ಷ ಶಿಕ್ಷೆ ಆಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯ, ಯಾಕೆ ಇದು ವಿಶೇಷ ಅಲ್ಲ, ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಗುತ್ತೆ ಅಂತಂದ್ರೆ 3 ವರ್ಷ ಸಿದ್ದರಾಮಯ್ಯ ಇದನ್ನ ಇನ್ಫ್ಲೂಯೆನ್ಸ್ ಮಾಡಿದ್ದಾರೋ ಅಂತೇಳಿ ಏನು ಈ ಮೂಡಾ ಸೈಟ್ ಅಲ್ಲಿ ಅವ್ರಿಗೆ ಸೈಟ್ ಅಲಾಟ್ ಮಾಡಿರೋರಾಗ್ಲಿ ಅಥವಾ ಸೈಟ್ ಕನ್ವರ್ಸೇಷನ್ ಮಾಡಿರ್ತಕ್ಕಂಥವ್ರಾಗ್ಲಿ, ಇವ್ರು ಯಾರಾದ್ರೂ ಸಿಎಂ ಸಿದ್ದರಾಮಯ್ಯ ನಮ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಹೇಳಿಕೆ ಕೊಡಬೇಕು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಕೊಡಬೇಕು. 25 ವರ್ಷದ ಪ್ರೋಸೆಸ್ ಅಲ್ಲಿ ಎಲ್ಲೂ ಸಹ ಸಿದ್ದರಾಮಯ್ಯ ಅವರು ಇಂಥವ್ರ ಜೊತೆ ಮಾತಾಡಿದ್ರು ಅಂತೇಳಿ ಹೇಳಿಕೆ ಕೊಡೋದಿರ್ಲಿ, ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಕೊಡೋದಕ್ಕೆ ಆಗೋದಿಲ್ಲ ಅಂತೇಳಿ ತನಿಖಾಧಿಕಾರಿಗಳಿಗೂ ಗೊತ್ತಿತ್ತು, ಎಲ್ರಿಗೂ ಗೊತ್ತಿತ್ತು. ಹೀಗಾಗಿ ಇದರಲ್ಲಿ ಕ್ಲೀನ್ ಚಿಟ್ ಸಿಗೋದು ಬಹುತೇಕ ನಿಶ್ಚಿತ ಅಂತೇಳಿ ಮೊದಲಿಂದನೂ ಇತ್ತು, ಅದು ಆಗುತ್ತೆ ಕೂಡ. ಈಗ 26ನೇ ತಾರೀಕು ಕೋರ್ಟ್ಗೆ ಒಂದು ವರದಿಯನ್ನು ಒಂದು ದಿನ ಮುಂಚಿತವಾಗಿ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು, ಇಲ್ಲಿವರೆಗೂ ಏನು ತನಿಖೆ ಆಗಿದೆ ಅಂತೇಳಿ. ಅದಾದ ಬಳಿಕ 27ನೇ ತಾರೀಕು ಹೈಕೋರ್ಟ್ ಇದನ್ನ CBIಗೆ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡುತ್ತೆ. ಒಂದು ವೇಳೆ ಲೋಕಾಯುಕ್ತ ಸಲ್ಲಿಸಿರ್ತಕ್ಕಂಥ ತನಿಖೆಯಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದ್ರೆ ಕೋರ್ಟ್ ಅದನ್ನ ಪರಿಗಣಿಸಿದ್ರೆ CBIಗೆ ಕೊಡುತ್ತೆ. ಇಲ್ಲಾಂತಂದ್ರೆ ಏನು ಯಥಾ ಪ್ರಕಾರ 28ನೇ ತಾರೀಕು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಲೋಕಾಯುಕ್ತ ಪೊಲೀಸರು ವರದಿಯನ್ನು ಸಲ್ಲಿಕೆ ಮಾಡಬೇಕು, ಅದನ್ನ ಸಲ್ಲಿಕೆ ಮಾಡುವಂಥದ್ದು. ಈ ಒಂದು PC ಆಕ್ಟ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಆರೋಪ ಏನು ಸಿದ್ದರಾಮಯ್ಯ ಮೇಲೆ ಬಂದಿದೆ, ಇದನ್ನ ರುಜು ಮಾಡ್ಬೇಕಂತಂದ್ರೆ ಅಧಿಕಾರಿಗಳು ಹೇಳ್ಬೇಕು. ಅಧಿಕಾರಿಗಳು ಮಾತ್ರ ಹೇಳ್ಬಿಟ್ರೆ ಸಾಕಾಗಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಫೋನ್ ಮಾಡಿ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಅನ್ನೋದಕ್ಕೆ ದಾಖಲೆಗಳನ್ನು ಕೊಡಬೇಕು.
ಸಿದ್ದರಾಮಯ್ಯ ಫೋನೇ ಯೂಸ್ ಮಾಡಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಫೋನ್ ಮಾಡಿದ್ರು ಅಂತ ಹೇಳಕ್ಕಾಗಲ್ಲ. ಜೊತೆಗೆ ಅವ್ರಿಗೆ ಅಧಿಕಾರಿಗಳು ಏನಿರ್ತಾರೆ ಅವ್ರಿಗೆ ಸಂಬಂಧಪಟ್ಟ ಅಥಾರಿಟಿ ಆಗಿರ್ಬೇಕು ಸಿದ್ದರಾಮಯ್ಯ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮೂಡಾಗೆ ಥ್ಯಾಂಕ್ ಯು ನಾಗರಾಜ್ ನಾನು ಭಾಳ ಸುಲಭವಾಗಿ ಹೇಳೋದನ್ನು ಭಾಳ ಅಂದರೆ ಅಂದರೆ ಕಾನೂನು ಯಾವ ರೀತಿ ನೋಡುತ್ತೆ ಅನ್ನೋದನ್ನು, ಯಾಕೆಂದರೆ ಕ್ರೈಮ್ ರಿಪೋರ್ಟಿಂಗ್ ಅಲ್ವಾ, ಕೋರ್ಟ್ ರಿಪೋರ್ಟಿಂಗ್ ಅಲ್ವಾ, ಕೋರ್ಟ್ ಯಾವ ಥರ ನೋಡುತ್ತೆ ಅಂತ ನಾನು ಅದನ್ನು ಭಾಳ ಸುಲಭವಾಗಿ ಹೇಳಿದೆ. ಅಂದರೆ ಹೋಗಿರ್ತಾರೆ, ಡಿ ಸಿ ನೋಡಿರ್ತಾರೆ, ಇವ್ರು ಸಿದ್ದರಾಮಯ್ಯನವ್ರ ಕಡೆ ಅಲ್ವಾ, ಗೊತ್ತಿರುತ್ತೆ, ಅವ್ರ ಮಾಮ 4-5 ಇದ್ದ. ಸಲ ನೋಡಿರ್ತಾರೆ, ಬಂದಾರೆ. ಹೌದು, ಹಂಗೂ ಆಗಿರ್ಬೋದು. ಅವ್ರು ಹೇಳಲೇಬೇಕು ಅಂತ ಏನಿಲ್ಲ, ಫೇಸ್ ನೋಡಿದ್ರೆ ಸಾಕು. ಆಗ ಸಿದ್ದರಾಮಯ್ಯ ಅವರು ನಿಮ್ಮನ್ನು ನೋಡಿ, ಅದಕ್ಕೆ ನಾನೇನು ಮಾಡ್ಲಿಕ್ಕಾಗಲ್ಲ, ನಾನು ಹೇಳಿದ್ದೆ, ಅವ್ರು ಮಾಡ್ಕೊಟ್ಟಿದ್ದಾರೆ. ನಾನು ಹೇಳಿದ್ನೇನ್ರಿ, ಒಂದು ವೇಳೆ ಅಧಿಕಾರಿ ಮಾಡಿದ್ರೆ ತಪ್ಪಲ್ವ